ಹೈ ಎಲ್ಲರಿಗೂ ನಮಸ್ಕಾರಗಳು. ನೀವು ಏನಾದರೂ ಇಷ್ಟ ಇಲ್ಲದ ಕೆಲಸ ಮಾಡಿ ಬೇಜಾರಾಗಿದ್ದರೆ ಈ ವಿಡಿಯೋ ನಿಮಗಾಗಿ. ಪ್ರತಿದಿನ, ಪ್ರತಿ ವಾರ ಅಥವಾ ಪ್ರತಿ ತಿಂಗಳು ಒಂದು ಫಿಕ್ಸ್ಡ್ ಅಮೌಂಟ್ ನಿಮ್ಮ ಅಕೌಂಟ್ಗೆ ಬರುತ್ತಿರುತ್ತದೆ ಎಂದು ಕಲ್ಪನೆ ಮಾಡಿ ನೋಡಿ. ವಾವ್, ಅದು ಒಂದು ಎಂಥ ಜೀವನ! ಅಲ್ಲಿ ನಿಮ್ಮ ಹಣ ನಿಮಗಾಗಿಯೇ ಕೆಲಸ ಮಾಡ್ತಾ ಇರುತ್ತದೆ. ನೀವು ನಿಮ್ಮ ಪ್ಯಾಷನ್ ಪರ್ಸ್ಯೂ ಮಾಡ್ತಿರುತ್ತೀರಿ, ಫ್ಯಾಮಿಲಿಯ ಜೊತೆಗೆ ಸಮಯ ಕಳೆಯುತ್ತೀರಿ. ಆದರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಣ ಬರುತ್ತಾ ಇರುತ್ತದೆ. ಯಾವುದೇ ತರಹದ ಒತ್ತಡ ಇಲ್ಲ, ಸ್ಟ್ರೆಸ್ ಇಲ್ಲ, ಮತ್ತು ಆರ್ಥಿಕ ಸ್ವಾತಂತ್ರ್ಯ ನಿಮ್ಮ ಕೈಯಲ್ಲಿ ಇರುತ್ತದೆ. ಇದು ಕನಸಲ್ಲ, ಇದು ನಿಜ ಕೂಡ ಆಗಬಹುದು. ನೀವು ಸ್ಮಾರ್ಟ್ ಮಾಸಿಕ ಇನ್ಕಮ್ ಸೋರ್ಸ್ಗಳನ್ನು ಬಿಲ್ಡ್ ಮಾಡಿದರೆ ಸಾಕು. ಅದಕ್ಕಾಗಿ ನಿಮಗೆ ಲಕ್ಷಾಂತರ ಅಥವಾ ಕೋಟ್ಯಾಂತರ ರೂಪಾಯಿಗಳು ಬೇಕಾಗಿಲ್ಲ. ನೀವು ಕನಿಷ್ಠ 1,000 ರೂಪೀಸ್ನಿಂದಲೂ ಪ್ರಾರಂಭಿಸಬಹುದು. ಇದು ನಿಮಗೆ ಗೊತ್ತಾ, ನೀವು ಏನಾದರೂ ಶ್ರೀಮಂತರಾಗಬೇಕು ಅಂದರೆ ನಿಮ್ಮ ಆಲೋಚನೆ ದೊಡ್ಡದಾಗಿರಬೇಕು ಅಷ್ಟೇ. ಹಣ ದೊಡ್ಡದಾಗಿರಬೇಕೆಂಬುದಿಲ್ಲ. ನೀವು ಬಯಸಿದರೆ ಲಕ್ಷಾಂತರ ಪ್ಯಾಸಿವ್ ಇನ್ಕಮ್ ಪ್ರತಿ ಮಾಸವೂ ಗಳಿಸಬಹುದು ಗೊತ್ತಾ, ಆದರೆ ನಿಮಗೆ ತಾಳ್ಮೆ ಇರಬೇಕು, ಹಾಗೆ ಫೈನಾನ್ಸಿಯಲ್ ಡಿಸಿಪ್ಲಿನ್ ಇರಬೇಕು ಅಷ್ಟೇ. ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ 5 ಪರ್ಸನಲಿ ಟ್ರೈ ಮಾಡಿದ, ಟೆಸ್ಟೆಡ್ ಮತ್ತು ಪ್ರಾಕ್ಟಿಕಲ್ ಸ್ಟ್ರಾಟಜಿಗಳನ್ನು ಹೇಳ್ತೀನಿ, ದಯವಿಟ್ಟು ಕೇಳಿ. ಅವುಗಳನ್ನು ಭಾರತದ ಹಲವಾರು ಸ್ಮಾರ್ಟ್ ಇನ್ವೆಸ್ಟರ್ಗಳು ಯೂಸ್ ಮಾಡ್ತಾ ಇದ್ದಾರೆ. ಮತ್ತು ನಿಜ ಹೇಳಬೇಕಾದರೆ ನಾನು ಸ್ವತಃ ಇವುಗಳನ್ನು ಯೂಸ್ ಮಾಡ್ತಾ ಇದ್ದೀನಿ. ಅಮೆರಿಕದ US ಸೆನ್ಸಸ್ ಬ್ಯೂರೋ ಡೇಟಾ ಪ್ರಕಾರ ಅಮೆರಿಕದಲ್ಲಿ ಸುಮಾರು 20% ಮನೆಗಳು ಪ್ಯಾಸಿವ್ ಇನ್ಕಮ್ ಗಳಿಸುತ್ತಿವೆ. ಅವರ ಸರಾಸರಿ ವಾರ್ಷಿಕ ಇನ್ಕಮ್ ಸುಮಾರು 3,50,000 ರೂಪೀಸ್. ಅಂದರೆ 5 ಮನೆಯಲ್ಲಿ 1 ಮನೆ ಕೆಲಸ ಮಾಡದೆ ಹಣ ಗಳಿಸುತ್ತಿದೆ ಅಂತ. ನೀವು ಯೋಚನೆ ಮಾಡಿ ನೋಡಿ, ನಿಮಗೂ ಅಂತಹ ಇನ್ಕಮ್ ಸೋರ್ಸ್ಗಳು ಇದ್ದರೆ ಎಷ್ಟು ಚಂದ ಅಂತ. ಅಲ್ಲಿ ನಿಮ್ಮ ಹಣ ನಿಮಗಾಗಿ ಕೆಲಸ ಮಾಡುತ್ತಿರುತ್ತದೆ. ಹಾಗೆ ನೀವು ಫೈನಾನ್ಷಿಯಲಿ ಎಷ್ಟು ಸುರಕ್ಷಿತ ಆಗಿದ್ದೀರಾ ಅಂತ. ಆ ಜನರು ಮಾಡೋದು ಏನೆಂದರೆ ಸ್ಮಾರ್ಟ್ ಪ್ಲಾನಿಂಗ್ ಮಾಡಿ ತಮ್ಮ ಭವಿಷ್ಯಕ್ಕಾಗಿ ಪ್ಯಾಸಿವ್ ಇನ್ಕಮ್ ಬಿಲ್ಡ್ ಮಾಡ್ತಾರೆ. ಇಂದಿನ ಕಾಲದಲ್ಲಿ ಕೇವಲ ಸ್ಯಾಲರಿಯ ಮೇಲೆ ನಂಬಿಕೆ ಇಡುವುದು ಕಷ್ಟದಾಗಿದೆ. ಸ್ಮಾರ್ಟ್ ಜನ ಮತ್ತು ಶ್ರೀಮಂತರು ತಮ್ಮ ಹಣವನ್ನು ಕೆಲಸಕ್ಕೆ ಇಡ್ತಾರೆ. ಅದರಿಂದ ಅವರು ಇನ್ಕಮ್ ಜನರೇಟ್ ಮಾಡ್ತಾರೆ. ಅವರು ಮಲ್ಟಿಪಲ್ ಇನ್ಕಮ್ ಸ್ಟ್ರೀಮ್ಗಳನ್ನು ಕ್ರಿಯೇಟ್ ಮಾಡ್ತಾರೆ. ಅವರಿಗೆ ಜಾಬ್ ಇರಲಿ ಇಲ್ಲದಿರಲಿ ಹಣ ಮತ್ತೆ ಬರುತ್ತಿರುತ್ತದೆ. ಮತ್ತು ನೀವು ಕೂಡ ಅದನ್ನ ಮಾಡಬಹುದು. ಅದು ಹೇಗೆ ಅಂತ ಹೇಳ್ತಿದ್ದೀನಿ, ಗಮನ ಕೊಟ್ಟು ಕೇಳಿ. ಮೊದಲನೆಯ ವಿಧಾನ ಇದು ಸ್ವಲ್ಪ ವಿಭಿನ್ನ. ಇದು RBI ನಿಯಂತ್ರಿತ ಇನ್ವೆಸ್ಟ್ಮೆಂಟ್ ಮೋಡ್ ಆಗಿದೆ. ಇಲ್ಲಿ ನಿಮ್ಮ ಹಣವನ್ನು ಒಂದು ಪ್ಲಾಟ್ಫಾರ್ಮ್ ಮೂಲಕ ನೇರವಾಗಿ ಬೋರೋವರ್ಸ್ಗೆ ಲೋನ್ ಆಗಿ ನೀಡಲಾಗುತ್ತದೆ. ಪ್ರತಿ ತಿಂಗಳು ನಿಮಗೆ EMI ಜೊತೆಗೆ ಬಡ್ಡಿ ಬರುತ್ತಿರುತ್ತದೆ. ಇಲ್ಲಿ ಬಡ್ಡಿ ದರ ವರ್ಷಕ್ಕೆ 48% ವರೆಗೆ ಇರಬಹುದು. ಉದಾಹರಣೆಗೆ, ನೀವು 1,000 ರೂಪೀಸ್ 3 ತಿಂಗಳಿಗೆ ಇನ್ವೆಸ್ಟ್ ಮಾಡಿದರೆ ಸುಮಾರು 198 ರೂಪೀಸ್ ವರೆಗೆ ಬರಬಹುದು. ಅಂದರೆ 3 ತಿಂಗಳಲ್ಲಿ ಸುಮಾರು 10% ರಿಟರ್ನ್, ವರ್ಷಕ್ಕೆ 4 ಬಾರಿ ಅಂದರೆ ಸುಮಾರು 40% ಆಗುತ್ತದೆ. ನೀವು ಏನಾದರೂ 5 ಲಕ್ಷವನ್ನು 50 ಬೋರೋವರ್ಸ್ಗಳಿಗೆ ಲೆಂಡ್ ಮಾಡಿದರೆ ಪ್ರತಿ ತಿಂಗಳು ಸುಮಾರು 95,000 ರೂಪೀಸ್ ಇನ್ಕಮ್ ಪಡೆಯಬಹುದು. ಈ ಸ್ಟ್ರಾಟಜಿಯ ರಿಸ್ಕ್ ಏನೆಂದರೆ ಕೆಲವರು ಡಿಫಾಲ್ಟ್ ಮಾಡಬಹುದು, ಅಂದರೆ ಹಣ ವಾಪಸ್ ಕೊಡದಿರುವ ಸಾಧ್ಯತೆ ಇರುತ್ತದೆ. ಆದರೆ ನೀವು ಡೈವರ್ಸಿಫೈ ಮಾಡಿದರೆ ರಿಸ್ಕ್ ಕೂಡ ಕಡಿಮೆ ಆಗುತ್ತದೆ. ಆದರೆ ಫೈನಾನ್ಷಿಯಲ್ ಸಲಹೆಗಾರರ ಸಲಹೆ ತೆಗೆದುಕೊಂಡು ಮಾತ್ರ ಈ ರೀತಿಯ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇದು ಬಹುಮುಖ್ಯ. ಎರಡನೇ ವಿಧಾನ ಬಾಂಡ್ಗಳು ಮತ್ತು ಡಿಬೆಂಚರ್ಗಳು. ಇದು ಸ್ಟಾಕ್ ಮಾರ್ಕೆಟ್ನ ವೋಲಾಟಿಲಿಟಿಯಿಂದ ಸಂಪೂರ್ಣವಾಗಿ ಸುರಕ್ಷಿತ. ಇಲ್ಲಿ ನೀವು ಕಂಪನಿಗಳಿಗೆ ಅಥವಾ ಸರ್ಕಾರಕ್ಕೆ ಲೋನ್ ನೀಡುತ್ತೀರಿ. ಅವರು ನಿಮಗೆ ಪ್ರತಿ ತಿಂಗಳು ಅಥವಾ ತ್ರೈಮಾಸಿಕವಾಗಿ ಫಿಕ್ಸ್ಡ್ ಇಂಟರೆಸ್ಟ್ ಕೊಡ್ತಾರೆ. ಸರಾಸರಿ ಬಡ್ಡಿ ದರ ವರ್ಷಕ್ಕೆ 10ರಿಂದ 12% ಇರುತ್ತದೆ. ಅಂದರೆ 1 ಲಕ್ಷ ಇನ್ವೆಸ್ಟ್ ಮಾಡಿದರೆ ಪ್ರತಿ ತಿಂಗಳು ಸುಮಾರು 1,000 ರೂಪೀಸ್ ಇಂಟರೆಸ್ಟ್ ಸಿಗುತ್ತದೆ. ಬಾಂಡ್ಗಳಲ್ಲಿ ಇನ್ವೆಸ್ಟ್ ಮಾಡೋಕೆ ಈಗ BD ಎಂಬ ಪ್ಲಾಟ್ಫಾರ್ಮ್ ಇದೆ. ಇಲ್ಲಿ ನೀವು ಕೇವಲ 1,000 ರೂಪೀಸ್ನಿಂದಲೂ ಆರಂಭಿಸಬಹುದು. ಯಾವುದೇ ತರಹದ ಬ್ರೋಕರೇಜ್ ಇಲ್ಲ, ಕಮಿಷನ್ ಇಲ್ಲ. ಇದು ಸೆಬಿ ನಿಯಂತ್ರಿತ ಮತ್ತು ಸಂಪೂರ್ಣ ಟ್ರಾನ್ಸ್ಪರೆಂಟ್ ಇರುತ್ತದೆ. ನೀವು ಅದರಲ್ಲಿ KYC ಮಾಡಿ, ಲಿಸ್ಟ್ ನೋಡಿಕೊಂಡು ನಿಮ್ಮ ಆಯ್ಕೆಯ ಪ್ರಕಾರ ಬಾಂಡ್ ಆರಿಸಿ ಇನ್ವೆಸ್ಟ್ ಮಾಡಬೇಕು. ಬಾಂಡ್ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತದೆ ಮತ್ತು ಪ್ರತಿ ತಿಂಗಳು ಬಡ್ಡಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತಿರುತ್ತದೆ. ಮೂರನೇ ವಿಧಾನ ಡಿವಿಡೆಂಡ್ ಪೇಯಿಂಗ್ ಸ್ಟಾಕ್ಸ್. ಇದು ಸ್ಟಾಕ್ ಮಾರ್ಕೆಟ್ಗೆ ಲಿಂಕ್ ಆಗಿದೆ, ಆದರೆ ಅದ್ಭುತ. ಇಲ್ಲಿ ಪ್ರತಿ ತಿಂಗಳು ಡಿವಿಡೆಂಡ್ ಇನ್ಕಮ್ ಬರುತ್ತಿರುತ್ತದೆ. ಕೋಲ್ ಇಂಡಿಯಾ, REC, NTPC ಮುಂತಾದ ಕಂಪನಿಗಳು ವರ್ಷಕ್ಕೆ 3ರಿಂದ 4 ಬಾರಿ ಡಿವಿಡೆಂಡ್ ಕೊಡುತ್ತವೆ.
ನೀವು ಬುದ್ಧಿವಂತರಾಗಿ ವಿಭಿನ್ನ ತಿಂಗಳಲ್ಲಿ ಡಿವಿಡೆಂಡ್ ನೀಡುವ ಸ್ಟಾಕ್ಸ್ ಆರಿಸಿದರೆ ನಿಮಗೆ ಪ್ರತಿ ತಿಂಗಳು ಇನ್ಕಮ್ ಬರುತ್ತಿರುತ್ತದೆ. ಇದು ನಿಮಗೆ ಗೊತ್ತಾ? ಶಿವ ನಾದರ್, ಅಜೀಂ ಪ್ರೇಮ್ಜಿ ಅಂಬಾನಿ ಇವರು ಕೋಟಿ ಡಿವಿಡೆಂಡ್ ಪಡೆಯುತ್ತಾರೆ. ಅವರು ಬ್ಯಾಂಕಲ್ಲಿ ಎಫ್ಡಿ ಮಾಡೋದಿಲ್ಲ, ಅವರು ತಮ್ಮ ಹಣವನ್ನು ಇನ್ವೆಸ್ಟ್ ಮಾಡಿ ಹಣವನ್ನು ಕೆಲಸಕ್ಕೆ ಇಡುತ್ತಾರೆ. 4ನೇ ವಿಧಾನ ಮ್ಯೂಚುವಲ್ ಫಂಡ್ಗಳ ಮೂಲಕ ಪ್ಯಾಸಿವ್ ಇನ್ಕಮ್ ಪಡೆಯುವುದು. ಇದು ಅತ್ಯುತ್ತಮ ಆಯ್ಕೆ. ಇಲ್ಲಿ ನಿಮಗೆ ಸ್ಟಾಕ್ನಂತಹ ಗ್ರೋತ್ ಮತ್ತು ಡೆಪ್ನಂತಹ ಸ್ಥಿರ ಇನ್ಕಮ್ ಎರಡೂ ಸಿಗುತ್ತದೆ. 2000 ರೂಪೀಸ್ ಪ್ರತಿ ತಿಂಗಳು SIP ಶುರು ಮಾಡಿ ಪ್ರತಿ ವರ್ಷ 10% ಹೆಚ್ಚಿಸಿ. ಅಂದರೆ ಸ್ಟೆಪ್ ಅಪ್ ಮಾಡಿ. ಅಂದರೆ ಈ ವರ್ಷ 2000 ಮಾಡಿದರೆ ಮುಂದಿನ ವರ್ಷ 2200, ನೆಕ್ಸ್ಟ್ ವರ್ಷ 2420, ಹೀಗೆ ವರ್ಷ 10% ಜಾಸ್ತಿ ಮಾಡಿ. 15% CAGR ಸಿಕ್ಕರೆ ಮುಂದಿನ 30 ವರ್ಷದಲ್ಲಿ ಸುಮಾರು 3 ಕೋಟಿ ಕಾರ್ಪಸ್ ಬಿಲ್ಡ್ ಆಗುತ್ತದೆ. ಗೂಗಲ್ಗೆ ಹೋಗಿ ನೀವು ಕೂಡ ಚೆಕ್ ಮಾಡಿ. SIP ಸೆಟ್ ಅಪ್ ಕ್ಯಾಲ್ಕುಲೇಟರ್ ಅಂತ ಟೈಪ್ ಮಾಡಿ, ಫೇಲ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತದೆ ಕಂಪೌಂಡಿಂಗ್ ಪವರ್ ಏನು ಅಂತ. ನಂತರ ನಿಮ್ಮ 3 ಕೋಟಿ ಕಾರ್ಪಸ್ನ ಅಗ್ರೆಸಿವ್ ಹೈಬ್ರಿಡ್ ಫಂಡ್ಗೆ ಶಿಫ್ಟ್ ಮಾಡಿ. ಅಲ್ಲಿ ಈಕ್ವಿಟಿ ಡೆಬ್ಟ್ ಎರಡೂ ಇರುತ್ತವೆ. ಪ್ರತಿ ತಿಂಗಳು 1 ಲಕ್ಷ ವಿತ್ಡ್ರಾ ಮಾಡಿದರೂ 30 ವರ್ಷಗಳ ಬಳಿಕವೂ 28 ಕೋಟಿ ಉಳಿಯುತ್ತದೆ. ಇದನ್ನು ಸಿಸ್ಟಮ್ಯಾಟಿಕ್ ವಿತ್ಡ್ರಾವಲ್ ಪ್ಲಾನ್ ಅನ್ನುತ್ತಾರೆ. ಗೂಗಲಲ್ಲಿ ಚೆಕ್ ಮಾಡಿ ನೋಡಿ. ಆದರೆ ಮುಖ್ಯ ವಿಷಯ ಏನೆಂದರೆ ಸರಿಯಾದ ಮ್ಯೂಚುವಲ್ ಫಂಡ್ ಆಯ್ಕೆ ಮಾಡುವುದು ಬಹು ಮುಖ್ಯವಾಗಿರುತ್ತದೆ. 5ನೇ ವಿಧಾನ ರೀಟ್ಸ್, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ಸ್. ಇಲ್ಲಿ ಕೇವಲ 500 ರೂಪೀಸ್ನಿಂದಲೂ ನೀವು ಮೆಟ್ರೋ ಸಿಟಿಗಳ ದೊಡ್ಡ ಕಮರ್ಷಿಯಲ್ ಪ್ರಾಪರ್ಟೀಸ್ನಲ್ಲಿ ಹೂಡಿಕೆ ಮಾಡಬಹುದು. ನೀವು ಸ್ವತಃ ಪ್ರಾಪರ್ಟಿ ಖರೀದಿ ಮಾಡಬೇಕಾಗಿಲ್ಲ. EMI ಅಥವಾ ಮೇಂಟೆನೆನ್ಸ್ ಕಷ್ಟ ನಿಮಗೆ ಇಲ್ಲವೇ ಇಲ್ಲ. ನಿಮ್ಮ ಹಣದಿಂದ ಮೌಲ್ಸ್, ಆಫೀಸ್ ಪಾರ್ಕ್ಗಳು, ಹೋಟೆಲ್ಸ್ ಖರೀದಿಸಲಾಗುತ್ತದೆ. ಅದರ ಬಾಡಿಗೆ ರೂಪದಲ್ಲಿ ನಿಮಗೆ ಡಿವಿಡೆಂಡ್ ಬರುತ್ತದೆ. ಪ್ರತಿ ತ್ರೈಮಾಸಿಕವಾಗಿ ಬರುತ್ತದೆ. ಉದಾಹರಣೆಗೆ 1 ಲಕ್ಷ ಇನ್ವೆಸ್ಟ್ ಮಾಡಿದರೆ ವರ್ಷಕ್ಕೆ ಸುಮಾರು 6000 ರೂಪೀಸ್ ಬಾಡಿಗೆ ಇನ್ಕಮ್ ಬರುತ್ತಿರುತ್ತದೆ. ಎಂಬಸಿ ರೀಟ್, ಬ್ರೂಕ್ಫೀಲ್ಡ್ ರೀಟ್ ಇವು ಭಾರತದ ಟಾಪ್ ಆಯ್ಕೆಯಾಗಿರುತ್ತದೆ. ನೀವು ನಿಮ್ಮ ಬ್ರೋಕಿಂಗ್ ಆಪ್ನಲ್ಲಿ ಹುಡುಕಿ ಶೇರ್ನಂತೆ ಕೊಂಡುಕೊಳ್ಳಬಹುದು. ಈ ಎಲ್ಲ 5 ಆಯ್ಕೆಗಳು ಪ್ರಾಕ್ಟಿಕಲ್, ರಿಯಲ್ ಮತ್ತು ಇಂಡಿಯಾ ಫ್ರೆಂಡ್ಲಿ. ನಿಮ್ಮ ಹಣವನ್ನು ಕೆಲಸಕ್ಕೆ ಇಡಿ ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ನೀವು ಅನುಭವಿಸಬಹುದು. ಮತ್ತೆ ಯಾಕೆ ತಡ, ಈಗಲೇ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಪ್ರಾರಂಭಿಸಿ. ನಿಮ್ಗೇನಾದರೂ ಈ ವಿಷಯಗಳಲ್ಲಿ ಡೌಟ್ ಇದ್ದರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ಲಿ ಕಾಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಹೆಚ್ಚು ವಿಡಿಯೋ ಮಾಡಲು ನಮಗೆ ಮೋಟಿವೇಟ್ ಮಾಡುತ್ತದೆ. ಧನ್ಯವಾದ.